ಸ್ಟಾರ್ಟ್. ನಮಸ್ಕಾರ ಕರ್ನಾಟಕ. ಬಾಗಲಕೋಟೆ ಬಿಜಾಪುರ ಮಂದಿಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಷ್ಯಾ ದೇಶಕ್ಕೆ ಇಂದು ಫ್ಲೈ ಮೆಡಿಕಲ್ ಸಂಸ್ಥೆಯ ಬೀಳಗಿ ಒಂದು ಕನ್ಸಲ್ಟೆನ್ಸಿಯ ಫೌಂಡರ್ ಅಂಡ್ ಸಿಇಒ ಆದ PL ಪಾಟೀಲ್. ನಾನು ರಷ್ಯಾ ದೇಶದ ಪ್ರತಿಷ್ಠಿತ ವೈದ್ಯಕೀಯ ವಿಶ್ವವಿದ್ಯಾಲಯವಾದ ನೋಜ್ಮಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಿದ್ದೇನೆ. ಈ ನೋಜ್ಮಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಬಂದು NMC ಮತ್ತು WHO ಅದರಿಂದ ಅಫಿಲಿಯೇಟ್ ಆಗಿರತಕ್ಕಂಥ ಒಂದು ಯೂನಿವರ್ಸಿಟಿ. ಇಲ್ಲಿ ಬಂದು ಇದರ ಎಲಿಜಿಬಿಲಿಟಿ ಏನು, ನೀಟಲ್ಲಿ ಕ್ವಾಲಿಫೈಡ್ ಆಗಿರಬೇಕು ವಿದ್ಯಾರ್ಥಿಗಳು, ವರ್ಷಕ್ಕೆ 3.5 ಲಕ್ಷ ರೂಪಾಯಿ ಫೀಸ್ ಪೇ ಮಾಡುವಷ್ಟು ಬಜೆಟ್ ಇರಬೇಕು. ಜೊತೆಗೆ ಇಲ್ಲಿ ಇಂಡಿಯನ್ ಹಾಸ್ಟೆಲ್ ಇದೆ. ಈ ಕಾಲೇಜ್ ಬಂದು NMC ಜೊತೆಗೆ ಒಳ್ಳೆಯ FMG ಪಾಸಿಂಗ್ ರೇಷಿಯೋ ಇದೆ. ಅದರ ಜೊತೆಗೆ ಬಂದು ಇಲ್ಲಿ ನಾವು ಏನು ಹೇಳ್ಬೋದು ಹತ್ರ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು FMG ಪಾಸಿಂಗ್ ಇರತಕ್ಕಂಥದ್ದು, ಇಲ್ಲಿ ಇಂಡಿಯನ್ ಫುಡ್ ಅವೈಲೇಬಲ್ ಇದೆ. ಇದೆಲ್ಲಕ್ಕಿಂತವಾಗಿ ನಾವು ಯಾಕೆ ನೋಜ್ಮಾನ್ನ ಸೆಲೆಕ್ಟ್ ಮಾಡಬೇಕಂತಂದರೆ ಕ್ಲೈಮೇಟಿಕ್ ಕಂಡೀಷನ್ಸ್ ಬೇಸು. ಈ ರಷ್ಯಾದಾಗ ಬೇರೆ ಬೇರೆ ಪಾರ್ಟ್ಸಲ್ಲಿ ಬೇರೆ ಬೇರೆ ಥರ ಕ್ಲೈಮೇಟಿಕ್ ಕಂಡೀಷನ್ ಇದೆ. ಸೊ ಈ ಕಾಲೇಜಿಗೆ ಬಂದು ವಿಶೇಷವಾಗಿ ಇದು ಸದರ್ನ್ ಪಾರ್ಟಲ್ಲಿ ಬರ್ತಕ್ಕಂಥ ಸಿಟಿ. ಈ ಸಿಟಿಯಲ್ಲಿ ಇಂಡಿಯಾದಾಗಿರುವಂಥ ಕ್ಲೈಮೇಟಿಕ್ ಕಂಡೀಷನ್ಸು ಹೇಗಿದೆ, ಇಲ್ಲಿ ಆ ಥರನಾಗಿದೆ. ಕ್ಲೈಮೇಟಿಕ್ ಕಂಡೀಷನ್ ಇದರಿಂದ ಇಂಡಿಯನ್ ಸ್ಟಫ್ಸ್ಗಳಾಗಲಿ, ಸೊ ಇಲ್ಲಿ ಇಂಡಿಯನ್ ಮೆಸ್ ಆಗಲಿ, ಈ ಕಾಲೇಜಲ್ಲಿ ಇಂಗ್ಲೀಷ್ ಮೀಡಿಯಂ ಟೀಚಿಂಗ್ ಆಗಲಿ ಮತ್ತು ಹಾಸ್ಪಿಟಲ್ಸ್ ಆಗಲಿ ಎಲ್ಲವೂ ಅನುಕೂಲವಾಗಿರ್ತಕ್ಕಂಥದ್ದು ಈ ಇಂಡಿಯನ್ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಸ್ಟಡಿ MBBS ಅಬ್ರಾಡ್ MBBS 2026 ಈ ರಷ್ಯಾದಲ್ಲಿ MBBS ಯಾವ ಕಾಲೇಜ್ ಮಾಡಬೇಕಂತಂದಾಗ ನಾನು ಇವತ್ತು ಈ ಕಾಲೇಜ್ ತೋರಿಸಿದ್ದೀನಿ. ರಷ್ಯಾದಾಗ ಇದು ಒಂದು ಟಾಪ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಒನ್ ಆಫ್ ದಿ ಟಾಪ್ ಮೆನಿ ಯೂನಿವರ್ಸಿಟಿ. ಇದು ಒಂದು ಗುಡ್ ಯೂನಿವರ್ಸಿಟಿ. ಸೊ ಹಾಗಾಗಿ ರಷ್ಯಾದಲ್ಲಿ ಇಲ್ಲಿ ಇರ್ತಕ್ಕಂಥ ಜನಗಳು ಫ್ರೆಂಡ್ಲಿ ಆಗಿದ್ದಾರೆ. ಸೊ ಹಾಗಾಗಿ 2026ನೇ ಸಾಲಿಗೆ ನೀಟ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀಟಲ್ಲಿ ಕಡಿಮೆ ಸ್ಕೋರ್ ಬಂದವರು ಕರ್ನಾಟಕದಲ್ಲಿರ್ತಕ್ಕಂಥ ಬಿಳಿಗಿ ತಾಲೂಕಲ್ಲಿ ಇರ್ತಕ್ಕಂಥ ಫ್ಲೈ ಮೆಡಿಕಲ್ ಹೆಡ್ ಆಫೀಸ್ಗೆ ಭೇಟಿ ಕೊಟ್ಟು ಈ ಸಂಸ್ಥೆಗೆ ಅಡ್ಮಿಷನ್ಸ್ ಪ್ರೊಸೀಜರ್ ಹೇಗಿದೆ, ಸೊ ಅಡ್ಮಿಷನ್ಸ್ ತಗೊಳ್ಳೋ ಕುರಿತು ನೀವು ಗೈಡೆನ್ಸ್ ನಮ್ಮ ಸಂಸ್ಥೆ ಮಾಡ್ತಾ ಇರುತ್ತೆ. ನಮ್ಮ ಬಿಳಿಗಿಯ ಸಂಸ್ಥೆಗೆ ಭೇಟಿ ಕೊಟ್ಟು ಸರ್ ನಾವು MBBS ಆಗ್ತೀವಿ, MBBS ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಇವತ್ತು ನಮ್ಮ ಬೆಳಿಗ್ಗೆ ಸಂಸ್ಥೆಗೆ ಭೇಟಿ ಕೊಟ್ಟು MBBS ಕುರಿತು ಏನು ಎಲಿಜಿಬಿಲಿಟಿ ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ಇಲ್ಲಿ ಅಡ್ಮಿಷನ್ ಯಾವ ಇಂಟೇಕ್ ಇರುತ್ತಾ, ಎಷ್ಟು ವರ್ಷದ ಕೋರ್ಸು, ಇವೆಲ್ಲವೂ ಮಾಹಿತಿಯನ್ನು ನಮ್ಮ ಆಫೀಸ್ನವ್ರು ಕೊಡ್ತಾರೋ. ನಮ್ಮ ಆಫೀಸ್ಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಎಂದು ಥ್ಯಾಂಕ್ ಯು.